ಆಧ್ಯಾತ್ಮಿಕತೆ ಮತ್ತು ಪ್ರವಾಸೋದ್ಯಮದ ಒಂದು ಜಾಗತಿಕ ಕೇಂದ್ರವಾಗಲಿಕ್ಕೆ ಅಯೋಧ್ಯೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೃಹತ್ ರೋಡ್ ಶೋ ಕೂಡ ನಡೀತಾ ಇರುವಂಥದ್ದು. ಈಗ ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣದ ತನಕ ರೋಡ್ ಶೋ ಸಾಗ್ತಾ ಇದೆ. 15 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾ ಇರುವಂಥ ನರೇಂದ್ರ ಮೋದಿ ಅವರು ಅಲ್ಲಿ ರೋಡಿನ ಇಕ್ಕೆಲಗಳಲ್ಲೂ ಕೂಡ ಜನ ತುಂಬಿಕೊಂಡಿದ್ದಾರೆ. ಮೋದಿ ಅವರ ಪರವಾಗಿ ಘೋಷಣೆಗಳು ಮೊಳಗ್ತಾ ಇರುವಂಥದ್ದು, ಜೈ ಶ್ರೀರಾಮ್ ಘೋಷಣೆಗಳು ಮೊಳಗ್ತಾ ಇರುವಂಥದ್ದು ಅಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಪ್ರತಿ ಒಂದು ರಸ್ತೆಯ ಒಂದು ಸ್ವಲ್ಪ ದೂರಕ್ಕೇನೆ ಅಲ್ಲಿ ಕಲಾ ತಂಡಗಳು ಕೂಡ ಪ್ರಧಾನಮಂತ್ರಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರುವಂಥದ್ದು. ಇವತ್ತು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗ್ತಾ ಇದೆ. ಇದು ರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಟೋಟಲ್ ಆಗಿ 15,700 ಕೋಟಿ ಮೊತ್ತದ ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ವಾಲ್ಮೀಕಿ ಏರ್ಪೋರ್ಟ್ನಿಂದ ಅಯೋಧ್ಯ ಧಾಮ ರೈಲ್ವೆ ನಿಲ್ದಾಣದವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇರುವಂಥದ್ದು. 1,000 ಕೋಟಿ ಮೌಲ್ಯದ ಅಯೋಧ್ಯ ಅಭಿವೃದ್ಧಿ ಕಾಮಗಾರಿ ಹಾಗೂ ಉತ್ತರ ಪ್ರದೇಶದ 4,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ಚಾಲನೆಯನ್ನ ಕೊಡಲಿದ್ದಾರೆ. 11,000 ಕೋಟಿ ಅಲ್ಲಿ ಟೋಟಲ್ ಆಗಿ 11,000 ಕೋಟಿ ಮೌಲ್ಯದ ಅಯೋಧ್ಯ ಅಭಿವೃದ್ಧಿ ಕಾಮಗಾರಿ, ಹಾಗೆ ಉತ್ತರ ಪ್ರದೇಶದಲ್ಲಿ 4,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಒಂದು ರೋಡ್ ಶೋವನ್ನ ಗಮನಿಸಬಹುದು. ಅಲ್ಲಿ ಜನಸಾಗರವೇ ಸೇರಿದೆ ರಾಮ ಜನ್ಮ ಭೂಮಿಗೆ. ಅಂದರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ನಡೆಯಲಿರುವಂಥದ್ದು. ಅದಕ್ಕೂ ಮುಂಚೆ ಅಲ್ಲಿ ಬರದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಏರ್ಪೋರ್ಟ್ ಉದ್ಘಾಟನೆ ಆಗಲಿರುವಂಥದ್ದು ಅಯೋಧ್ಯೆಯಲ್ಲಿ, ಹಾಗೆ ರೈಲ್ವೆ ಸ್ಟೇಷನ್, ಆ ಏರ್ಪೋರ್ಟು ಕೂಡ ಅಷ್ಟೇ ಐತಿಹಾಸಿಕವಾಗಿ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಅದು ಕೂಡ ಸಾಂಸ್ಕೃತಿಕ ಟಚ್ಚನ್ನು ಕೊಡಲಾಗಿದೆ ಅಲ್ಲಿ ಆ ಒಂದು ಏರ್ಪೋರ್ಟ್ಗೆ. ಹಾಗೆ ರೈಲ್ವೆ ಸ್ಟೇಷನ್ಗೂ ಕೂಡ ಅಷ್ಟೇ. ಹಾಗೆ ಇಲ್ಲಿ ವಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆ ಕೊಡಲಾಗ್ತದೆ. ಅಮೃತ್ ರೈಲ್ಗೂ ಕೂಡ ಚಾಲನೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಟೋಟಲ್ ಆಗಿ 15,700 ಕೋಟಿ ಮೌಲ್ಯದ 46 ಅಭಿವೃದ್ಧಿ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡಲಿದ್ದಾರೆ. ಅಯೋಧ್ಯ ಧಾಮ ಜಂಕ್ಷನ್ ಪುನರಾಭಿವೃದ್ಧಿಯನ್ನು ಮಾಡಲಾಗ್ತದೆ. ಈ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಲೈವ್ ವಿಜುವಲ್ಸ್ ಇದು ನೀವು ಗಮನಿಸಬಹುದು. जो नया टर्मिनल है रेलवे स्टेशन का वो अब राष्ट्र को समर्पित किया जा चुका है और आप देखिए ये भव्य तस्वीरें लोकार्पण की। और आपको याद होगा कि अयोध्या कैंट पहले, जिसे फैजाबाद रेलवे स्टेशन के तौर पर नाम दिया गया था, वो मुख्य स्टेशन हुआ करता था। अयोध्या बहुत ही छोटा स्टेशन, केवल 3 रेलवे लाइंस हुआ करती थी। अब उसको दोगुना करके 6 लेन का किया गया है और इस वक्त वहां पर जो प्रदर्शनी लगाई गई है रेलवे स्टेशन के अंदर, उसका अवलोकन करते हुए प्रधानमंत्री नरेंद्र मोदी आपकी टीवी स्क्रीन पर इस वक्त भारतीय रेलवे के जो कीर्तिमान हैं उनको भी दिखाते हुए कैसे अलग अलग तकनीक के जरिए भारतीय रेलवेज अपने नए विकास पथ पर आगे बढ़ रही है और अमृतकाल में भारतीय रेलवे की क्या यात्रा होगी उसका एक ತೋರಿಸ್ತಾ ಇದೀವಿ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ನರೇಂದ್ರ ಮೋದಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಇರುವಂಥದ್ದು. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿದೆ, ಏನು ಪ್ಲಾನ್ಸ್ ಅಲ್ಲಿ ವರ್ಕೌಟ್ ಮಾಡಲಾಗಿರುವಂಥದ್ದು. ಈ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಕೂಡ ಇದ್ದಾರೆ. ಅವರಿಗೆ ಸಾಥನ್ನು ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ನೀವು. ಇದು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿರುವಂಥ ಸಂದರ್ಭ. ಅಲ್ಲಿ ಹೈಟೆಕ್ಕಲ್ಲಿ ಮಾಡಲಾಗಿರುವಂಥದ್ದು ಈ ಒಂದು ರೈಲ್ವೆ ಸ್ಟೇಷನನ್ನು. ಆ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು. ಆಧ್ಯಾತ್ಮಿಕ ಪರಂಪರೆಯ ನಿಟ್ಟಿನಲ್ಲಿ ಪುನರಾಭಿವೃದ್ಧಿಯನ್ನು ಮಾಡಲಾಗಿರುವಂಥದ್ದು. ಪುನರಾಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನು ತರಲಾಗಿದೆ. ಅಲ್ಲಿ ನಿಲ್ದಾಣದಲ್ಲಿ ಫುಡ್ ಪ್ಲಾಜಾ ಇದೆ, ಪೂಜಾ ಶಾಪ್ ಕೂಡ ಇದೆ, ಲಿಫ್ಟ್ ಇದೆ, ಎಸ್ಕಲೇಟರ್ನಂತಹ ಆಧುನಿಕ ಸೌಲಭ್ಯಗಳು ಇರುವಂಥದ್ದು. ಇನಾಗ್ರೇಷನ್ ಆದ ನಂತರ ಅಲ್ಲಿ ಯಾವ್ಯಾವ ರೀತಿಯಾಗಿದೆ, ಆ ರೈಲ್ವೆ ಸ್ಟೇಷನ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಒಂದು ಮಾಡೆಲನ್ನು ಕೂಡ ತೋರಿಸಲಾಗ್ತದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು, ಈಗ ಯಾವ ರೀತಿಯಾಗಿ ಬಂದಿದೆ ಆ ಒಂದು ರೈಲ್ವೆ ಸ್ಟೇಷನ್, ಯಾವ ರೀತಿಯಾಗಿ ಪುನರಾಭಿವೃದ್ಧಿಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ರೈಲ್ವೆ ಮಂತ್ರಿಗಳಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಿಗೆ.
कॉरिडोर के बनने ಯಾವ ರೀತಿಯಾದಂಥ ಒಂದು ಬದಲಾವಣೆಯನ್ನ ಪುನರಾಭಿವೃದ್ಧಿಯನ್ನ ಮಾಡಲಾಗಿದೆ, ಮರು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಅವರು ತೋರಿಸ್ತಾ ಇರುವಂಥದ್ದು. ಲೋಕಾರ್ಪಣೆಗೊಳಿಸಿದ ನಂತರ ಪ್ರಧಾನಮಂತ್ರಿಗಳು ಅಲ್ಲಿ ಓಡಾಡ್ತಾ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಪ್ರತ್ಯೇಕ ಆಗಮನ ಮತ್ತು ನಿರ್ಗಮನ, ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯ ಕಲೆಯಿಂದ ಅಲಂಕೃತಗೊಂಡಿರುವಂತಹ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಪರಿಸರ ಸ್ನೇಹಿ ನಿಲ್ದಾಣದ ಕಟ್ಟಡ ಅನ್ನುವಂಥ ಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ ಅದು ಲೋಕಾರ್ಪಣೆಗೊಂಡ ನಂತರ. ಸೊ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಒಂದು ರೈಲ್ವೆ ಸ್ಟೇಷನ್. ಬಿಕಾಸ್ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನೆಕ್ಸ್ಟು ಅಲ್ಲಿ ಬರ್ತಾರೆ, ಭಕ್ತರು ಮತ್ತು ಪ್ರವಾಸೋದ್ಯಮಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಲಿರುವಂಥ ಹಿನ್ನೆಲೆಯಲ್ಲಿ ಆ ಹೆಲ್ಪ್ ಆಗುವ ರೀತಿಯಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಏರ್ಪೋರ್ಟನ್ನು ಅಭಿವೃದ್ಧಿ ಮಾಡಲಾಗಿರುವಂಥದ್ದು. ಇಲ್ಲಿ ಒಂದು ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಆಧ್ಯಾತ್ಮಿಕತೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಅಲ್ಲಿ ನೀಡಲಾಗ್ತಾ ಇರುವಂಥದ್ದು. ಸೊ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾನಾ ರೀತಿಯಾದಂಥ ಒಂದು ಅಂದರೆ ಕಟ್ಟಡಗಳನ್ನು ನಿರ್ಮಿಸೋದರ ಜೊತೆಗೆ ಒಂದು ಸ್ಪೆಷಲ್ ಆಗಿ ಬಿಲ್ಡ್ ಮಾಡಲಾಗಿದೆ. ಅಲ್ಲಿ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ಸಹಕಾರಿ ಆಗುವಂಥ ನಿಟ್ಟಿನಲ್ಲಿ ಒಂದು ಕಡೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಹಾಗೆ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯಾಣಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿದೂಗಿಸುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಶ್ವಿನಿ ವೈಷ್ಣವ್ ಅವರು, ರೈಲ್ವೆ ಸಚಿವರು. ಈ ಸಂದರ್ಭದಲ್ಲಿ ಅದನ್ನು ದೃಶ್ಯಾವಳಿಯಲ್ಲಿ ಕಾಣ್ಬೋದು ನೀವು. ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಆಗಿದೆ. ರೈಲು ನಿಲ್ದಾಣವನ್ನು ಉದ್ಘಾಟಿಸಿದರು, ಲೋಕಾರ್ಪಣೆಗೊಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ರಾಷ್ಟ್ರಕ್ಕೆ ಸಮರ್ಪಣೆ ಆಗಿದೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯಧಾಮ ಅದು ಕೂಡ ಉದ್ಘಾಟನೆ ಆಗಲಿರುವಂಥದ್ದು. ಅದಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರನ್ನು ಇಡಲಾಗಿದೆ. ಅದು ಕೂಡ ಸಾಕಷ್ಟು ಅಂದರೆ ವಿಶೇಷತೆಯಿಂದ ಕೂಡಿರುವಂಥದ್ದು. ಭಕ್ತರಿಗೆ ಪ್ರವಾಸಿಗರಿಗೆ ಒಂದು ರೀತಿಯಾದಂಥ ಆಶ್ಚರ್ಯ ಆಗುವ ರೀತಿಯಲ್ಲಿ ಏರ್ಪೋರ್ಟನ್ನು ಅದನ್ನು ಬಿಲ್ಡ್ ಮಾಡಲಾಗಿದೆ. ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂಥದ್ದು ಏರ್ಪೋರ್ಟ್ ಕೂಡ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ರೈಲು ನಿಲ್ದಾಣ ಉದ್ಘಾಟನೆ ಆದ ಬಳಿಕ ಅಲ್ಲೇ ಇರುವಂಥ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ನಾನು 22ನೇ ತಾರೀಕಿನ ನಂತರ 23ನೇ ತಾರೀಕಿನ ನಂತರ ಪ್ರತಿದಿನ ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನ ಅಲ್ಲಿ ಭಕ್ತರು ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಒಂದು ರಾಮನನ್ನು ನೋಡಲಿಕ್ಕೆ ಮತ್ತು ಒಂದು ಕಡೆ ಒಂದು ಭವ್ಯ ರಾಮ ಮಂದಿರವನ್ನು ನೋಡಲಿಕ್ಕೇ ಕಣ್ಮನ ಸೆಳೆಯುತ್ತೆ ಅದು. ಸೊ ಆ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದೇ ಬರ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಭಕ್ತರಿಗೆ ಎಲ್ಲೂ ಕೂಡ ಅನಾನುಕೂಲ ಆಗದ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ದೊಡ್ಡ ಜಾಗತಿಕ ಕೇಂದ್ರವನ್ನಾಗಿ ಮಾಡಲಾಗ್ತದೆ ಪ್ರವಾಸೋದ್ಯಮ ಮತ್ತು ಆಧ್ಯಾತ್ಮಿಕತೆಗೆ. किया जा रहा है। रामघाट स्टेशन से अलग अगर देखें तो अयोध्या स्टेशन, आसपास के दर्शन नगर स्टेशन, सारे गुप्तार घाट की तरफ जो स्टेशन पड़ता है, इन सारे स्टेशन का इस तरीके से विकास किया जा रहा है कि जो श्रद्धालु, क्योंकि अयोध्या के मुख्य भगवान श्री राम के मंदिर सही कहा राम जंक्शन के तो आने ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ನೀವು ಗಮನಿಸ್ಬೋದು. ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆದ ಬಳಿಕ ಆ ರೈಲ್ವೆ ಸ್ಟೇಷನ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ನೂತನ ರಾಮ ಮಂದಿರದ ಮೂಲಕ ಕೋಟ್ಯಾಂತರ ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿರುವಂಥದ್ದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ ಎರಡೂ ಕೂಡ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಿಗರು ಬರ್ತಾರಲ್ಲ, ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಲ್ಲಿ ಒಂದು ಏರ್ಪೋರ್ಟ್ ಕೂಡ ಅಷ್ಟೇ ಅಯೋಧ್ಯೆಯಲ್ಲಿ ದೇಗುಲದ ರೀತಿಯಲ್ಲಿ ನಿರ್ಮಿಸಲಾಗಿರುವಂಥದ್ದು ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನು. ಆ ಒಂದು ಮಾಡೆಲನ್ನು ನೋಡ್ತಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಅಲ್ಲಿ ಏರ್ಪೋರ್ಟ್ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಯಾಕೆಂದರೆ ತುಂಬ ವಿಶೇಷತೆಗಳಿಂದ ಕೂಡಿರುವಂಥದ್ದು ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಹಾಗೆ ಸಾಕಷ್ಟು ಟ್ರೈನ್ಗಳಿಗೂ ಕೂಡ ಅಲ್ಲಿ ಚಾಲನೆಯನ್ನು ನೀಡಲಾಗ್ತದೆ. ಕರ್ನಾಟಕದ 3 ರೈಲಿಗೂ ಕೂಡ ಪ್ರಧಾನಮಂತ್ರಿಗಳು ಇವತ್ತೇ ಚಾಲನೆಯನ್ನು ನೀಡ್ತಾ ಇದ್ದಾರೆ. 2 ವಂದೇ ಭಾರತ್, ಒಂದು ಅಮೃತ್ ಭಾರತ್ ರೈಲಿಗೆ ಅಲ್ಲಿ ಚಾಲನೆ ಸಿಗ್ತಾ ಇರುವಂಥದ್ದು. ಟೋಟಲ್ ಆಗಿ 15,700 ಕೋಟಿ ಮೊತ್ತದ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಏನೇ ಹೇಳ್ಬೋದು, ಎಲೆಕ್ಷನ್ ಸಂದರ್ಭ ಅದು ಇದು ಅಂತ ಯಾವ ಸಂದರ್ಭ ಆದರೂ ಕೂಡ
ರಾಮ ಮಂದಿರ ಅನ್ನುವಂಥದ್ದು ರಾಜಕೀಯವಾಗಿಯೂ ಕೂಡ ಒಂದು ಅಜೆಂಡಾ ಆಗಿತ್ತು. ಅದರ ಕ್ರೆಡಿಟ್ಸ್ ಕೂಡ ಈಗ ಸಹಜವಾಗಿ BJP ಪಾಲಾಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ಗೆ 3-4 ತಿಂಗಳು ಇರುವಂಥ ಸಂದರ್ಭದಲ್ಲಿ ಜನವರಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇರುವಂಥದ್ದು ಸಹಜವಾಗಿ BJPಗೆ ಒಂದು ದೊಡ್ಡ ಮೈಲೇಜನ್ನು ಕೊಡೋದ್ರಲ್ಲೂ ಕೂಡ ನೋ ಡೌಟ್. ಸಾಕಷ್ಟು ವರ್ಷಗಳ ಒಂದು ಕನಸಾಗಿತ್ತು. ಆ ಕನಸನ್ನು BJP ಬಂದ ನಂತರ ನನಸು ಮಾಡಲಾಗ್ತಾ ಇರುವಂಥದ್ದು ಅದು ಕೂಡ ಅವರ ಒಂದು ಪ್ರಮುಖ ಅಂಶ ಆಗಿತ್ತು, ಅಜೆಂಡಾ ಆಗಿತ್ತು. ಅದನ್ನು ಫುಲ್ಫಿಲ್ ಮಾಡಲಾಗ್ತದೆ. ಅದು ನರೇಂದ್ರ ಮೋದಿಯವರು ಇರುವಂಥ ಸಂದರ್ಭದಲ್ಲಿ ಫುಲ್ಫಿಲ್ ಆಗ್ತಾ ಇರುವಂಥದ್ದು. ಸೊ ಇದು ಸಹಜವಾಗಿ ಹಿಂದೂಗಳಿಗೂ ಕೂಡ ಅಷ್ಟೇ. ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ನಿರೀಕ್ಷೆಗಳು ಇನ್ನಷ್ಟು ದುಪ್ಪಟ್ಟಾಗ್ತಾನೆ ಹೋಗ್ತಾ ಇದೆ. ಅಭಿವೃದ್ಧಿ ಮಾಡುವ ಮುಖಾಂತರ ಅದು ವಿಮಾನ ನಿಲ್ದಾಣ ಮತ್ತು ಅಲ್ಲಿ ರೈಲ್ವೆ ಸ್ಟೇಷನ್ ಮರು ಅಭಿವೃದ್ಧಿಗೊಳ್ತಾ ಇರುವಂಥದ್ದು ಇದೆಯಲ್ಲ, ಅದು ಇನ್ನಷ್ಟು ಸೆಳೆಯುವಂಥ ನಿಟ್ಟಿನಲ್ಲಿ ಸಹಕಾರ ಕೊಡ್ತಾ ಇದೆ. ಅಲ್ಲಿ ಬರೀ ರಾಮ ಮಂದಿರವನ್ನು ಕೇಂದ್ರವಾಗಿಸ್ಕೊಂಡು ಮಾತ್ರ ನೋಡಲಾಗ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದ್ದೀವಿ, ಈ ದೃಶ್ಯಾವಳಿಯನ್ನು ಗಮನಿಸ್ಬೋದು. ಟ್ರೈನ್ನ ಒಳಗಡೆ ಅಲ್ಲಿರುವಂತಹ ನೌಕರರನ್ನ, ಸಿಬ್ಬಂದಿ ವರ್ಗದವರನ್ನ ಪ್ರಧಾನಮಂತ್ರಿಗಳು ಮಾತನಾಡಿಸ್ತಾ ಇದ್ದಾರೆ. ರೈಲ್ವೆ ಸಚಿವರಿದ್ದಾರೆ, ಉತ್ತರ ಪ್ರದೇಶದ CM ಕೂಡ ಇದ್ದಾರೆ. ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಅಂತ ಕಾಣಿಸುತ್ತೆ, ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ಅಲ್ಲಿ ಅಮೃತ್ ಭಾರತ್ ರೈಲು ಅದಕ್ಕೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಒಂದು ಅಮೃತ್ ಭಾರತ್ ಹೊಸ ರೈಲು ಭಾಗ್ಯ ಸಿಗ್ತಾ ಇರುವಂಥದ್ದು. ಕೇಸರಿ ಟೋಪಿ, ರಾಮ ಮಂದಿರ, ಅಯೋಧ್ಯೆ ಫುಲ್ ಕಂಪ್ಲೀಟಾಗಿ ಕೇಸರಿ ಮಯ ಆಗಿದೆ. ಅಲ್ಲಿ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಶ್ರೀರಾಮನ ಮೂರ್ತಿಗಳು ರಾರಾಜಿಸ್ತಾ ಇರುವಂಥದ್ದು. ಎಲ್ಲ ಕಡೆನೂ ಕೂಡ ಕಟೌಟ್ಗಳು. ಎಲ್ಲ ಒಂದು ಐತಿಹಾಸಿಕ ಒಂದು ಕಟ್ಟಡದ ರೀತಿಯಲ್ಲಿ, ಅಂದರೆ ಈಗ ದೇಗುಲಗಳಿರ್ತಾವಲ್ಲ ಆ ರೀತಿಯಲ್ಲೇ ಸಾಕಷ್ಟು ಕಟ್ಟಡಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. 10 ವಿಶೇಷತೆಯನ್ನು ಹೊಂದಿರುವಂಥ ಒಂದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್, ನಾನಾ ರೀತಿಯಾದಂಥ ವಿಶೇಷತೆಗಳನ್ನು ಹೊಂದಿರುವಂಥದ್ದು. ಬಿಕಾಸ್ ಬಂದಂತಹ ಅವರು ಪ್ರವಾಸಿಗರಾಗಿರ್ಬೋದು, ಭಕ್ತರಾಗಿರ್ಬೋದು, ಅದನ್ನು ಕೂಡ ಒಂದು ರೀತಿಯ ಪ್ರವಾಸಿ ತಾಣದ ರೀತಿಯಲ್ಲಿ ನೋಡುವ ಹಾಗೆ ಬಿಲ್ಡ್ ಮಾಡಲಾಗಿದೆ. ಸಾಕಷ್ಟು ನೆರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ಟ್ರೈನ್ನ ಒಳಗಡೆ ಇದ್ದಂಥವ್ರನ್ನ ಕೂಡ ಪ್ರಧಾನಮಂತ್ರಿಗಳು ಮಾತನಾಡ್ತಾ ಇದ್ರು. ಈಗ ಚಾಲನೆ ಕೊಟ್ಟ ನಂತರ ಮೂವ್ ಆಗುತ್ತೆ ಟ್ರೈನ್ಗಳು ಅಲ್ಲಿಂದ. ಸೊ ಅದು ಈಗ ಆಲ್ರೆಡಿ ಸಾಕಷ್ಟು ಜನ ಬುಕ್ ಮಾಡಿಕೊಂಡು ಕೂಡ ಟ್ರೈನಲ್ಲಿ ಹೊರಡಲಿಕ್ಕೆ ಕೂತ್ಕೊಂಡಿದ್ದಾರೆ. ಇನ್ನು ಪ್ರಧಾನಮಂತ್ರಿಗಳು ಬರ್ತಾರೆ ಅಂದರೆ ಫಸ್ಟೇ ಅವ್ರಿಗೆ ಒಳಗಡೆ ಬಿಡಲಾಗಿರುತ್ತೆ. ತುಂಬ ನೀಟಾಗಿ ಕ್ಲೀನಾಗಿ ಇಡುವಂಥ ನಿಟ್ಟಿನಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಆ ರೈಲ್ವೆ ನಿಲ್ದಾಣಗಳಲ್ಲಿ. ಅಯೋಧ್ಯೆಗೆ ಹೋಗುತ್ತೆ ರೈಲು ಅಂದರೆ ಅದಕ್ಕೆ ಮತ್ತೊಂದು ರೀತಿಯಾದಂಥ ವಿಶೇಷತೆ ಇದ್ದೇ ಇರುತ್ತೆ. ಪ್ರಧಾನಮಂತ್ರಿಗಳು ಕೈ ಮುಗಿದು ಒಳಗಡೆ ಇದ್ದಂಥ ಸಿಬ್ಬಂದಿ ವರ್ಗದವ್ರನ್ನ ಮಾತನಾಡಿಸ್ತಿದ್ದಾರೆ. ಅಲ್ಲಿ ವಿಚಾರಿಸ್ತಾ ಇರುವಂಥದ್ದು. ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. 3 ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು, ಪ್ರಧಾನಮಂತ್ರಿಗಳು ರೋಡ್ ಶೋ ಮುಖಾಂತರ ರಸ್ತೆ ಬದಿಯಲ್ಲಿ ಇದ್ದಂತಹ ಜನರತ್ತ ಕೈ ಬೀಸ್ಕೊಂಡು ಬಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಯಘೋಷಗಳು ಕೇಳಿ ಬಂತು. ಅಲ್ಲಿ ಜೈ ನರೇಂದ್ರ ಮೋದಿ, ಜೈ ಶ್ರೀರಾಮ್ ಅನ್ನುವಂಥ ಘೋಷಣಾ ವಾಕ್ಯಗಳು ಅಲ್ಲಿ ಮೊಳಗ್ತಾ ಇದ್ವು. 15 ಕಿಲೋಮೀಟರ್ ಬೃಹತ್ ರೋಡ್ ಶೋವನ್ನು ಮಾಡಿದ್ರು ಪ್ರಧಾನಮಂತ್ರಿಗಳು. ತದನಂತರ ಅಲ್ಲಿ ರೈಲು ನಿಲ್ದಾಣವನ್ನು ಉದ್ಘಾಟನೆಗೊಳಿಸಲಾಗಿರುವಂಥದ್ದು. ಅಲ್ಲಿ ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗೆ 11,000 ಕೋಟಿಯನ್ನು ಕೊಡಲಾಗಿತ್ತು. ನಾವು ಉತ್ತರ ಪ್ರದೇಶದ ಅಭಿವೃದ್ಧಿಗೆ 4,600 ಕೋಟಿ, ಟೋಟಲ್ ಆಗಿ 15,600 ಕೋಟಿ ಯೋಜನೆಗೆ ಚಾಲನೆಯನ್ನು ನೀಡಲಾಗಿರುವಂಥದ್ದು. ಟೋಟಲ್ ಆಗಿ ಇಲ್ಲಿ 6 ವಂದೇ ಭಾರತ್ ಹಾಗೂ ಅಯೋಧ್ಯೆ ಮೂಲಕ ಹಾದು ಹೋಗುವಂಥ ರೈಲು ಸೇರಿ ಟೋಟಲ್ ಆಗಿ 2 ಅಮೃತ್ ಭಾರತ್ ರೈಲುಗಳಿಗೂ ಕೂಡ ಪ್ರಧಾನಮಂತ್ರಿಗಳು ಹಸಿರು ನಿಶಾನೆಯನ್ನು ತೋರ್ತಾ ಇದ್ದಾರೆ. ಈಗ ಆ ದೃಶ್ಯಾವಳಿಯನ್ನು ಗಮನಿಸ್ಬೋದು ನೀವು. ಹಸಿರು ನಿಶಾನೆಯನ್ನು ತೋರಲಾಗ್ತಾ ಇದೆ. ಅಮೃತ್ ರೈಲು ಈಗ ಪಾಸ್ ಆಗಲಿರುವಂಥದ್ದು. 2 ಅಮೃತ್ ಭಾರತ್ ರೈಲಿಗೆ ಚಾಲನೆಯನ್ನು ಕೊಟ್ಟಂತಾಯಿತು. ಪ್ರಧಾನಮಂತ್ರಿಗಳು ಹಸಿರು ನಿಶಾನೆಯನ್ನು ತೋರುವ ಮುಖಾಂತರ ವಂದೇ ಭಾರತ್ ಮತ್ತು ಅಮೃತ್ ರೈಲು
ಕೇಸರಿ ಕಲರಲ್ಲಿ ಇರುವಂಥದ್ದು ಅಮೃತ್ ರೈಲು. ಈಗ ನಿಮ್ಗೆ ತೋರಿಸ್ತಾ ಇರುವಂಥದ್ದು ವೈಟ್ ಕಲರಲ್ಲಿ ಕಾಣಿಸ್ತಾ ಇರುವಂಥದ್ದು ಅದು ವಂದೇ ಭಾರತ್ ರೈಲು. ಇಲ್ಲಿ ಟೋಟಲ್ ಆಗಿ 6 ವಂದೇ ಭಾರತ್ ರೈಲು, 2 ಅಮೃತ್ ಭಾರತ್ ರೈಲು. 1 ಅಮೃತ್ ಭಾರತ್ ರೈಲು ಕರ್ನಾಟಕದಲ್ಲೂ ಕೂಡ ಸಂಚಾರವನ್ನು ಮಾಡಲಿದೆ. ಇನ್ನು 2 ವಂದೇ ಭಾರತ್ ರೈಲುಗಳು ಕರ್ನಾಟಕದಲ್ಲೂ ಕೂಡ ಸಂಚಾರವನ್ನು ಮಾಡಲಿರುವಂಥದ್ದು. ಆ ರೈಲ್ವೆ ಸ್ಟೇಷನ್ ಗಮನಿಸ್ಬೋದು ನೀವು, ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅದು ಕೂಡ ಅಷ್ಟೇ ದೇಗುಲದ ರೀತಿಯಲ್ಲೇ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಈಗ ಹಸಿರು ಅಂದರೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇರುವಂಥದ್ದು ಅಮೃತ್ ರೈಲು, ಮತ್ತು ಅಟ್ ಎ ಟೈಮ್ ಸೇಮ್ ಟೈಮಲ್ಲೇ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. और रेल रवाना होते हुए सभी देख रहे हैं और माननीय प्रधानमंत्री के इस जाते ही देश में 8 बजे के साथ शुरू हो रही है। यहाँ से प्रस्थान हो रही है अपने गंतव्य की ओर। सुखद और आरामदायक यात्रा का अनुभव कराती ये अमृत भारत रेल भारतीय रेल के इतिहास में एक स्वर्णिम अध्याय लिखी हुई ये अमृत भारत रेल विकसित भारत की नई पहचान के लिए कि अब भारत को विश्व गुरु बनने से कोई नहीं रोक सकता। ये विश्वास दिखाती अमृत भारत से स्वदेशी निर्मित भारत में निर्मित अमृत भारत है। प्रधानमंत्री जी का अभिवादन स्वीकार करते हुए उनकी हौसला अफजाई करते हुए आज विधानसभा का अभिवादन करते हुए ये है हमारे भारत का शीर्ष नेतृत्व जो हर एक के सपनों को साकार करने के लिए निर्धारित प्रयासरत है। हम आभारी हैं, हृदय से आभारी हैं, आभार प्रकट करते हैं भारत के यशस्वी प्रधानमंत्री जी जिनके आगमन से आज इस धरा पर इतिहास बचा है। ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಅಮೃತ್ ರೈಲಿಗೆ ಚಾಲನೆ ಕೊಟ್ಟ ಬಳಿಕ ಅಮೃತ್ ರೈಲ್ ಒಳಗಡೆ ಇದ್ದಂಥ ಪ್ರಯಾಣಿಕರಲ್ಲೂ ಜೈ ಶ್ರೀರಾಮ್ ಘೋಷಣೆಗಳನ್ನು ಮೊಳಗಿಸ್ತಾ ನರೇಂದ್ರ ಮೋದಿ ಅವರತ್ತ ಕೈ ಬೀಸಿ ಹೋಗ್ತಾ ಇದ್ರು, ಅವರಿಗೆ ನಮಸ್ಕರಿಸಿ ಹೋಗ್ತಾ ಇದ್ರು. ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ರಿ. ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ. ಮತ್ತೆ ಅಲ್ಲಿದ್ದಂಥ ಜನರಿಗೆ ಕೈ ಬೀಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಇಲ್ಲಿಂದ ಹಿಂತಿರುಗಿ ಮತ್ತೆ ಏರ್ಪೋರ್ಟ್ಗೆ ತೆರಳಿದ್ದಾರೆ. ಅಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಮಾಡಲಿರುವಂಥದ್ದು, ಉನ್ನತೀಕರಿಸಿರುವಂಥ ಏರ್ಪೋರ್ಟ್ನನ್ನು
ಉದ್ಘಾಟಿಸಲಿದ್ದಾರೆ ಪ್ರಧಾನಮಂತ್ರಿಗಳು. ಅಲ್ಲಿ ಚಾಲನೆಯನ್ನ ಕೊಡಲಿದ್ದಾರೆ. ಅಶ್ವಿನಿ ವೈಷ್ಣವ್ ಅವರು ಜೊತೆಲಿದ್ರು ಪ್ರಧಾನಮಂತ್ರಿಗಳಿಗೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಕೂಡ ಜೊತೆಲಿದ್ರು. ಟೋಟಲ್ ಆಗಿ 8 ವಿಶೇಷ ರೈಲುಗಳು ಅಂದ್ರೆ 6 ವಂದೇ ಭಾರತ್ ರೈಲು, 2 ಅಮೃತ್ ಭಾರತ್ ರೈಲಿಗೆ ಚಾಲನೆಯನ್ನ ನೀಡಲಾಗಿರುವಂಥದ್ದು. ಈ 6 ವಂದೇ ಭಾರತ್ ಮತ್ತೆ 2 ಅಮೃತ್ ರೈಲಲ್ಲಿ ಕರ್ನಾಟಕದ ಪಾಲಿಗೆ 2 ವಂದೇ ಭಾರತ್ ರೈಲು ಕೂಡ ಸಂಚಾರವನ್ನು ಮಾಡಲಿರುವಂಥದ್ದು, 1 ಅಮೃತ್ ರೈಲು ಕೂಡ ಸಂಚಾರವನ್ನು ಮಾಡಿರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ನೀಡಲಾಗಿದೆ. ನರೇಂದ್ರ ಮೋದಿಯವರು ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ನೀಡಲಾಗಿರುವಂಥದ್ದು. ಬಿಕಾಸ್ ಖಲಿಸ್ತಾನಿ ಉಗ್ರಪ್ಪನ್ನು ಬೆದರಿಕೆಯನ್ನು ಕೂಡ ಹಾಕಿದ್ದ ಅಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಯೋಧ್ಯೆ ರ್ಯಾಲಿಯನ್ನು ಗುರಿಯಾಗಿಸಿ ದಾಳಿ ಮಾಡುವಂತೆ ಉತ್ತರ ಪ್ರದೇಶದ ಮುಸ್ಲಿಮರಿಗೆ ಕರೆಯನ್ನು ಕೂಡ ನೀಡಿದ್ದ ಆತ. ಸೊ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದರೆ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಭದ್ರತೆ ಇದ್ದೇ ಇರುತ್ತೆ. ಆ ಭದ್ರತೆಯಲ್ಲಿ ಇನ್ನೂ ಹೆಚ್ಚಿನದಾಗಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ನರೇಂದ್ರ ಮೋದಿಯವರು ಒಂದು ರೈಲ್ವೆ ಸ್ಟೇಷನ್ನಲ್ಲಿ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿದಂತಹದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಮೃತ್ ರೈಲು ಪಾಸ್ ಆಯಿತು ಮತ್ತು ವಂದೇ ಭಾರತ್ ರೈಲು ಕೂಡ ಪಾಸ್ ಆಯಿತು. ಚಾಲನೆಯನ್ನು ನೀಡಲಾಯಿತು. ಅಲ್ಲಿ ಉನ್ನತೀಕರಿಸಿರುವಂಥ ಒಂದು ರೈಲ್ವೆ ನಿಲ್ದಾಣ ಅದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.